ಭಾಗ್ಯ ಮತ್ತು ಶಿಶುಟ ಕಾರ್ಯಕ್ರಮದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆದಿದೆ. ಇವತ್ತು ಈ ಒಂದು ಕಾರ್ಯಕ್ರಮದ ಕೊನೆಯ ದಿನ. ಇವತ್ತು ಪಾಲಕರ ಸಭೆ. ಈ ಪಾಲಕರ ಸಭೆಯಲ್ಲಿ ನಾವು ಈ PM ಪೋಷಣೆ ಬಗ್ಗೆ ಇರುವಂತಹ ಕೆಲವು ವಿಚಾರಗಳನ್ನು ನಮ್ಮ ಮೇಡಮ್ ಅವರು ಇವತ್ತು ಚರ್ಚೆ ಮಾಡೋದಿದೆ. ಅದ್ರ ಸಲುವಾಗಿ ನಾವು ಎಲ್ಲ ಪಾಲಕರ ಸಭೆಯನ್ನು ಇವತ್ತು ನಾವು ಕರೆದಿದ್ವಿ. ನೀವೆಲ್ಲರೂ ಕೂಡ ಬಂದಿದ್ರಿ. ಈ ಸಭೆಗೆ ಬಂದಿರುವಂತಹ ನಜರಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ SMC ಪರವಾಗಿ, ಎಲ್ಲ ಪಾಲಕರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ಸ್ವಾಗತ. ಹಾಗೆ ಈ ಒಂದು ಸಭೆಗೆ ನಮ್ಮ ಶಾಲೆಯ SDMC ಸದಸ್ಯರಾದಂತಹ ರತ್ನಾ ಮೀರಜ್ಕರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಹಾಗೆಯೇ ವಂದನಾ ಕಿತ್ತೂರು ಅವರು ಬಂದಿದ್ದಾರೆ. ಅವರಿಗೂ ಕೂಡ ಹಾಗೆ ಈ ಸಭೆಗೆ ಶ್ರೀ ನದಾಫ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಹಾಗೆ ರುಕ್ಮಾ ಬೋಳೆಯವರು ಬಂದವರು ವಾಪಸ್ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪಾಲಕರಿಗೆ ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಪೂಜಾ ಮತ್ತು ಅಶ್ವಿನಿ ಇವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಈ ಕಾರ್ಯಕ್ರಮವನ್ನು ನಜರಾ ಮೇಡಮ್ ಅವರು ನಡೆಸಿಕೊಡ್ಬೇಕಂತ ಅವರಿಗೆ ಕೇಳ್ಕೊಡ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಎಲ್ಲ ಕಲಿಸಿದ ಎಲ್ಲ ಗುರುಗಳ ಪಾಲಕ್ಕೆ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮತ್ತು ತಾಲೂಕು ಪಂಚಾಯತ್ ಹರಿಯಾಣ ವತಿಯಿಂದ ನಾವು ದಿನಾಂಕ 13/12/2025ರಿಂದ 20/12/2025 4 ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನೆ ಹಮ್ಮಿಕೊಂಡಿದ್ದೇವೆ. ಸದರಿ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಉಪಸ್ಥಿತಿರುವಂತಹ ಈ ಶಾಲೆಯ SDMC ಸದಸ್ಯರಾದ ಶ್ರೀಮತಿ ರತ್ನಾ ಮೀರಜ್ಕರ್ ಮೇಡಮ್ ಅವರೇ, ಅದೇ ರೀತಿಯಾಗಿ ಇನ್ನೊಬ್ಬ ಸದಸ್ಯರಾದ ಶ್ರೀಮತಿ ವಂದನಾ ಮೇಡಮ್ ಅವರೇ, ಅದೇ ರೀತಿಯಾಗಿ ಇನ್ನೊಬ್ಬ ಸದಸ್ಯರಾದ ಶ್ರೀಮತಿ ಶ್ರೀ ನದಾಫ್ ಮೇಡಮ್ ಅವರೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ವಿನಾಯಕ ಸರ್ ಅವರು. ಇಂದು ನಾವು ಸರ್ಕಾರದ ನಿರ್ದೇಶನದ ಪ್ರಕಾರ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದೀವಿ. ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಾರ್ವಜನಿಕರ ಜವಾಬ್ದಾರಿಗಳನ್ನು ಗುರುತಿಸಲು ನಡೆಸುವಂಥ ಒಂದು ಪ್ರಜಾಪ್ರಭುತ್ವದ ಒಂದು ಚಟುವಟಿಕೆಯಾಗಿದೆ. ಅಂದರೆ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ ಇರಬೇಕು ಮತ್ತು ಯೋಜನೆಯ ಅನುಷ್ಠಾನದಲ್ಲಿ ಏನು ನ್ಯೂನತೆಗಳು ನಡೀತವೆ ಆ ನ್ಯೂನತೆಗಳನ್ನು ಪ್ರಾಥಮಿಕವಾಗಿ ಅಲ್ಲೇ ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಯೋಜನೆ ಅನುಷ್ಠಾನ ಮಾಡಬೇಕಂತ ಹೇಳಿದ್ರೆ ಜನರಿಗೆ ಯಾವುದೇ ಒಂದು ಯೋಜನೆ ಸರ್ಕಾರದಿಂದ ಅನುಷ್ಠಾನ ಮಾಡಿದರೆ ಅದರ ಬಗ್ಗೆ ಅರಿವಿರಬೇಕು. ಅರಿವಿದ್ದಾಗ ಮಾತ್ರ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಸರ್ಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುತ್ತಿದ್ದು ಜನರಿಗೆ ಅನುಕೂಲ ಆಗಲಿದೆ. ಆ ಕಾಮಗಾರಿಗಳ ಪರಿಶೀಲನೆ ಸಲುವಾಗಿ ಈ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ 2009ರಲ್ಲಿಯೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಜಾರಿ ಮಾಡಿದೆ. ಅದರ ಅಡಿಯಲ್ಲಿ ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ 2 ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಮತ್ತು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಸಾಮಾಜಿಕ ಪರಿಶೋಧನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಂತೇಳಿ ಕಳೆದ ಬಾರಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲ ಶಾಲೆಗಳಿಗೂ ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಈ ಬಾರಿ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಜೋಡಿಗಲ್ಲಿ ಬಾಲಕಿಯರ ಪ್ರೌಢಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಯೋಜನೆಯಲ್ಲಿ ಪಾರದರ್ಶಕತೆ ಇರಬೇಕು, ಜನರಿಗೆ ಅರಿವಿರಬೇಕು ಮತ್ತು ಏನೇ ಯೋಜನೆ ಅನುಷ್ಠಾನದಲ್ಲಿ ಲೋಪದೋಷಗಳಿದೆ ಅದನ್ನು ಸಾರ್ವಜನಿಕರೇ ಚರ್ಚೆ ಮಾಡಬೇಕನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮಗಳು. ಇದು ನಾನು ಸಾಮಾಜಿಕ ಪರಿಶೋಧನೆ ಬಗ್ಗೆ ಹೇಳಿದೆ. ಈ ಮಧ್ಯಾಹ್ನದ ಉಪಹಾರ ಯೋಜನೆ ಬಗ್ಗೆ ಹೇಳಬೇಕಂತ ಹೇಳಿದರೆ ಮಕ್ಕಳಿಗೆ ಪೋಷಣಾಭರಿತ ಆಹಾರವನ್ನು ಕೊಡುವುದು, ಮಕ್ಕಳಿಗೆ ಶಕ್ತಿವಂತರನ್ನಾಗಿ ಮಾಡುವುದು ಮತ್ತು ಶಾಲೆಯನ್ನು ಬಿಟ್ಟು ಮಕ್ಕಳು ಹೊರಗೆ ಉಳಿಬಾರದು. ಎಲ್ಲ ಮಕ್ಕಳ ದಾಖಲಾತಿಗೆ ತಕ್ಕಂತೆ ಹಾಜರಿರಬೇಕು. ಅಂದರೆ ಮಧ್ಯಾಹ್ನ ಅವರಿಗೆ ಶಾಲೆಯಲ್ಲಿ ಊಟದ ಜೊತೆಗೆ ಉತ್ತಮವಾದ ಪಾಠವನ್ನು ಸಿಗುವುದರಿಂದ ಮಕ್ಕಳು ಶಾಲೆ ಬಿಟ್ಟು ಹೊರಗೆ ಉಳಿಬಾರದು. ಪ್ರತಿಯೊಂದು ಮಗುವು ಕೂಡ ವಿದ್ಯಾವಂತರಾಗಬೇಕು. ಜೊತೆಗೆ ಮಕ್ಕಳು ಸಾಮೂಹಿಕವಾಗಿ ಊಟವನ್ನು ಮಾಡುವುದರಿಂದ ಮಕ್ಕಳಲ್ಲಿ ಅವರಲ್ಲಿ ಸಾಮೂಹಿಕ ಸೌಹಾರ್ದತೆಯನ್ನು ಮೂಡುತ್ತದೆ, ಅಂದರೆ ಸಹಬಾಳ್ವೆಯನ್ನು ಮೂಡುತ್ತದೆ. ಆ ಕಾರಣಕ್ಕಾಗಿ ಸರ್ಕಾರ ಊಟದ ಜೊತೆಗೆ ಈ ಯೋಜನೆಯನ್ನು ಜಾರಿ ಮಾಡಿದೆ. ಇದು ಮೊಟ್ಟ ಮೊದಲ ಬಾರಿಗೆ
ನಮ್ಮ ಇದರಲ್ಲಿ ರಾಜ್ಯದಲ್ಲಿರುವಂಥ 7 ಜಿಲ್ಲೆಗಳಿಗೆ ಮಾತ್ರ ಈ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಜಾರಿ ಮಾಡಿದ್ದು. ಆ ನಂತರ 2002-2003ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಜಾರಿ ಮಾಡಿದ್ದು. ಆ ನಂತರ ಇದು ಮೊಟ್ಟ ಮೊದಲ ಬಾರಿಗೆ 1ರಿಂದ 5ನೇ ತರಗತಿಗಳಿಗೆ ಮಾತ್ರ ಸೀಮಿತವಾಗಿದ್ದು, ನಂತರ 2003 ಮತ್ತು 2004ರಲ್ಲಿ ಇದು 10ನೇ ತರಗತಿಯವರೆಗೂ ಕೂಡ ಜಾರಿಯಾಯಿತು. ಇದರಲ್ಲಿ ಏನಂತ ಹೇಳಿದ್ರೆ, ಮೊದಲು ಇದು ರಾಜ್ಯ ಸರ್ಕಾರದ ಮಾತ್ರ ಯೋಜನೆಯಾಗಿತ್ತು, ಅಂದರೆ 1ರಿಂದ 6ನೇ ತರಗತಿಯವರೆಗೆ. ಆನಂತರ ಕೇಂದ್ರ ಸರ್ಕಾರ ಇದಕ್ಕೆ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾಗಿತ್ತು. ತದನಂತರದಲ್ಲಿ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಮತ್ತು 2013ರಿಂದ ಶಿರಭಾಗ್ಯ ಯೋಜನೆ ಅನ್ನೋದನ್ನು ಕೂಡ ಮಕ್ಕಳಿಗೆ ಪೋಷಕಾಂಶಭರಿತ ಹಾಲನ್ನು ಕೊಡಬೇಕನ್ನೋ ಕಾರಣಕ್ಕಾಗಿ, ಅಂದರೆ 18 ಗ್ರಾಂ ಹಾಲಿನ ಪುಡಿ ಜೊತೆಗೆ 5 ಗ್ರಾಂ ರಾಗಿ ಮಾಡಿ ಸೇರಿ 150 ml ನೀರಿನಲ್ಲಿ ಹಾಲಿನ ಪುಡಿಯನ್ನು ಸೇರಿಸಿ ಕೆನೆಭರಿತ ಬಿಸಿಯಾದ ಹಾಲನ್ನು ಮಕ್ಕಳಿಗೆ ಕೊಡಬೇಕಂತೇಳಿ ಅದು ಕೂಡ ಯೋಜನೆ 2013ರಿಂದಲೇ ಜಾರಿಯಾಯಿತು. ಇದರಲ್ಲಿ ಏನಂತ ಹೇಳಿದ್ರೆ, ಬಿಸಿ ಊಟದಲ್ಲಿ ಮಕ್ಕಳಿಗೆ 6ರಿಂದ 10ನೇ ತರಗತಿಯ ಮಕ್ಕಳಿಗೆ ಒಂದು ಮಗುವಿಗೆ ಏನಂತಂದ್ರೆ 150 ಗ್ರಾಂ ಅಕ್ಕಿಯನ್ನು ಕೊಡ್ತಾರೆ, 30 ಗ್ರಾಂ ಬೇಳೆ, 75 ಗ್ರಾಂ ತರಕಾರಿಯನ್ನು ಕೊಡ್ತಾರೆ. ಹೀಗೆ ಒಟ್ಟು ಅವರು ಸಾಂಬಾರು ಪದಾರ್ಥ ಸೇರಿ ಒಟ್ಟು ₹6.19 ಕಳೆದ ಬಾರಿ, ಅಂದರೆ ನಾವು 1 ವರ್ಷದ ಆಡಿಟ್ ಮಾಡ್ತಾ ಇದ್ವಿ, ಅಂದರೆ 1/4/2024ರಿಂದ 31/2025ವರೆಗೆ, ಅಂದರೆ ₹9.17 ಅಕ್ಕಿಯನ್ನು ಹೊರತುಪಡಿಸಿ ಒಂದು ಮಗುವಿಗೆ ಪ್ರತಿದಿನಕ್ಕೆ ₹9.17 ಸಾಂಬಾರು ಪದಾರ್ಥಗಳನ್ನು ಬಳಕೆ ಮಾಡಿ ಅವರಿಗೆ ಆಹಾರವನ್ನು ಪೂರೈಕೆ ಮಾಡಲಾಗಿದೆ. ಈಗೇನಾಗಿದೆ, ಪ್ರಸಕ್ತವಾಗಿ ಅದನ್ನು ₹10.17 ಅಂದರೆ ಬೆಲೆಗಳು ಏರಿಕೆಯಾಗಿರುವುದರಿಂದ ₹10.17 ಒಂದು ಮಗುವಿಗೆ ಬರ್ತಾ ಇದೆ. ಅವರಿಗೆ ಮಧ್ಯಾಹ್ನದ ಹೊತ್ತಿಗೆ ಅನ್ನ ಸಾಂಬಾರ್ ಜೊತೆಗೆ, ಅಂದರೆ ಆಯಾ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಇಲ್ಲಿ ಹೆಚ್ಚಾಗಿ ಏನಂತ ಹೇಳಿದ್ರೆ ಅನ್ನ ಸಾಂಬಾರ್ ಪಲ್ಯ ಇವನ್ನೇ ಊಟ ಮಾಡ್ತಾರೆ, ಅವನ್ನೇ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೇನಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದಿಂದ ಅವರಿಗೆ 4 ದಿನ ಮೊಟ್ಟೆಯನ್ನು ಕೊಡೋದು, ಮತ್ತು ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಇಂದ 2 ದಿನ ಮೊಟ್ಟೆಯನ್ನು ಕೊಟ್ಟು ವಾರದಲ್ಲಿ 6 ದಿನ ಮೊಟ್ಟೆ ತಿನ್ನೋ ಮಕ್ಕಳಿಗೆ, ಮೊಟ್ಟೆ ಯಾರು ತಿನ್ನಲ್ಲ ಮಕ್ಕಳಿಗೆ ಬಾಳೆಹಣ್ಣು ಕೊಡುವಂತ ವ್ಯವಸ್ಥೆ ಕೂಡ ಇದೆ. ಇಷ್ಟು ದಿನ ಚಿಕ್ಕಿ ಕೊಡ್ತಾ ಇದ್ರು, ಚಿಕ್ಕಿಯಲ್ಲಿ ಶಕ್ತಿ ಅಂಶ ಹೆಚ್ಚಾಗಿರುವುದರಿಂದ ಅದನ್ನು ಬ್ಯಾನ್ ಮಾಡಲಾಗಿದೆ. ಇಷ್ಟು ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಕೊಡಬೇಕಾದ್ರೆ ಅದನ್ನು ಶುಚಿ ಮತ್ತು ರುಚಿಯಿಂದ ಮತ್ತು ಗುಣಮಟ್ಟದಿಂದ ಕೂಡಿರಬೇಕು ಅನ್ನೋದನ್ನೇ ಈ ಯೋಜನೆಯ ಒಂದು ಮುಖ್ಯ ಉದ್ದೇಶವಾಗಿದೆ. ಅದರ ಜೊತೆಗೆ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ಗಮನಿಸುವುದನ್ನು ಹೇಳಿದ್ರೆ, ನೀವು ಈಗಾಗಲೇ ಕೇಳ್ತಾ ಇದ್ರಿ ನ್ಯೂಸ್ನಲ್ಲೆಲ್ಲ, ಬೇಳೆ ಕಳಪೆ ಮಟ್ಟದಾಗಿದೆ, ಆಹಾರದ ಗುಣಮಟ್ಟ ಸರಿ ಇಲ್ಲ, ಆಮೇಲೆ ಮಕ್ಕಳಿಗೆ ಊಟ ಮಾಡಿ ಬಳಸಬೇಕಾದ್ರೆ ಏನಾದರೂ ಹಲ್ಲಿ ಬಿಟ್ಟು ಏನಾದರೂ ಪ್ರಾಬ್ಲಮ್ ಆಗಿ ಮಕ್ಕಳಿಗೆ ಇದಾಗ್ತಾ ಇದೆ ಅಂತ ಹೇಳಿ, ಅಂಥದ್ದೇನಾದರೂ